ಹಾಸನ ನಗರದಲ್ಲಿ ಒಂದು ಕಡೆ ಹಾಸನ ನಗರದ ಬೋನಹಳ್ಳಿಯಲ್ಲಿ ಏರ್ಪೋರ್ಟ್ ನಿರ್ಮಾಣಕ್ಕೆ ಒಂದೆಡೆ ಸರ್ಕಾರ ಜಾಗವನ್ನು ಈಗಾಗಲೇ ಸ್ವಾಧೀನವನ್ನು ಪಡೆದು ಅಲ್ಲಿ ಏರ್ಪೋರ್ಟ್ ನಿರ್ಮಾಣಕ್ಕೆ ಕಾಮಗಾರಿ ನಡೆಯುವ ಹಂತ ಒಂದು ಕಡೆ ಆದರೆ ಆ ಏರ್ಪೋರ್ಟ್ನಲ್ಲೇ ಲಕ್ಷ್ಮೀಸಾಗರ ಗ್ರಾಮದಲ್ಲಿ ಸರ್ಕಾರ ಏನು ಸರ್ವೆ ನಂಬರ್ 35ರಲ್ಲೂ ರೈತರು ಸ್ವಾಧೀನದಲ್ಲಿರುವ ಭೂಮಿಯನ್ನು ಪಡೆದು ದಬ್ಬಾಳಿಕೆಯಿಂದ ನಮ್ಮ ಭೂಮಿಯನ್ನು ಪಡೆದು ಏರ್ಪೋರ್ಟ್ ನಿರ್ಮಾಣಕ್ಕೆ ಮುಂದಾಗಿದೆ ಅಂತ ಹೇಳಿ ಈಗಾಗಲೇ ಅಲ್ಲಿನ ರೈತರು ಗ್ರಾಮಸ್ಥರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಇಲ್ಲಿಗೆ ಪ್ರಾಂತ ರೈತ ಸಂಘದ ಏನು ಹೋರಾಟಗಾರರು ಕೂಡ ಆ ಒಂದು ಇವರ ಹೋರಾಟಕ್ಕೆ ಕೈ ಜೋಡಿಸಿದ್ದಾರೆ. ಒಟ್ಟಿನಲ್ಲಿ ಈ ಒಂದು ಏನು ನಮ್ಮ ಭೂಮಿಗೆ ಸರಿಯಾದ ಒಂದು ರೀತಿಯ ಕಾನೂನುಬದ್ಧವಾಗಿ ಏನು ಭೂಮಿಯನ್ನು ಪಡೆದುಕೊಳ್ಬೇಕು ಅಥವಾ ನ್ಯಾಯ ಸಿಗಬೇಕು ಅಂತ ಹಾಸನ ಜಿಲ್ಲಾಧಿಕಾರಿ ಮುಂದೆ ಹೋರಾಟವನ್ನು ಮುಂದುವರಿಸತಕ್ಕಂಥದ್ದು. ಪುಷ್ಪಾಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಸರ್, ಹಿಂದೆ ಪರಿಹಾರ ಕೊಟ್ಟಿದ್ರು 97ನೇ ಇಸ್ವಿನಲ್ಲಿ. ಆದ್ರೆ ಆ ಪರಿಹಾರ ಯಾರಿಗೆ ಹೋಗಿದೆ ಅಂತಂದ್ರೆ ರೈತರಿಗೆ ಕೊಟ್ಟಿದ್ದಾರೆ. ಆದ್ರೆ ಅವಾಗ ಎಷ್ಟು ಕೊಟ್ಟಿದ್ದಾರೆ? 1 ಕುಂಟೆ, ಅರ್ಧ ಕುಂಟೆ, 2 ಕುಂಟೆ, 3 ಕುಂಟೆ ಈ ತರದ್ದು ಕೊಟ್ಟಿದ್ದಾರೆ. ಇನ್ನು ಉಳಿದಂತ ಜಾಗ ನಮ್ದು ಇರ್ಲೇಬೇಕಲ್ಲ. ನಾವು ಪ್ರೈವೇಟ್ ಸರ್ವೆ ಮಾಡಿಸಿದಾಗ ಜಾಗ ನಮ್ದು ಅಲ್ಲೇ ಇದೆ. ಇವ್ರು ನೋಡಿದ್ರೆ ಜಾಗ ಇಲ್ಲ ಅಂತ ಹೇಳ್ತಾರೆ. ಜಾಗ ಎಲ್ಲೋಯ್ತು ಹಂಗಾದ್ರೆ? ಯಾರಿಗೆ ಕೊಡಕ್ ನೋಡ್ತಾ ಇದಾರೆ ಇವರು? ಪೊಸಿಷನ್ ನಾವೇ ಇದೀವಿ. ನಾವು ನಮ್ಮ ಜಾಗದಲ್ಲಿ ನಾವು ರಾಗಿ ಬೆಳೀತಾ ಇದೀವಿ, ಜೋಳ ಬೆಳೀತಾ ಇದೀವಿ, ಎಲ್ಲ ಬೆಳ್ಕೊಂಡು ನಾವು ಇವತ್ತಿಗೂ ಕೃಷಿ ಜಮೀನಲ್ಲಿ ಇದೀವಿ. ಆದ್ರೆ ಇವ್ರು ಹೇಳ್ತಾರೆ ನಾವು ಗೂಗಲ್ ಮ್ಯಾಪ್ ಅಲ್ಲಿ ತೆಗೆದು ನೋಡ್ತೀವಿ, ನೀವ್ ಇದ್ದೀರಾ ಇಲ್ವಾ ಅಂತ ಹೇಳಿ. ಯಾರಿಗೋಸ್ಕರ ಮಾಡ್ತಾ ಇದಾರೆ ಸರ್? ಆ ಜಾಗ 10 ಕುಂಟೆ ಉಳಿಸ್ಕೊಂಡು ಯಾರಿಗೆ ಕೊಡ್ತಾ ಇದಾರೆ? ಆ ಪ್ರಶ್ನೆ ಇವ್ರು ಹೇಳ್ಬೇಕಲ್ಲ, ನಮ್ಗೆ ಉತ್ತರ ಕೊಡ್ಬೇಕಲ್ಲ. ಇಲ್ಲ ಆ ಜಾಗ ನಮಗೆ ಬೇಡ ಅಂತಂದ್ರೆ ನೆಕ್ಸ್ಟ್ ಪರ್ಯಾಯ ಇವಾಗ 8 ಎಕರೆ ಜಾಗ ಇದೆ 35ನೇ ಸರ್ವೆ ನಂಬರ್ ಅಲ್ಲಿ. ಆ 8 ಎಕರೆ ಪರಿಹಾರವಾಗಿ ಜಾಗ ಕೊಡಿ ಅಷ್ಟು ಜನಕ್ಕೂ. ಇದು ನಮ್ ಡಿಮ್ಯಾಂಡ್. 26 ಜನ ಇದೀವಿ ಸರ್. ಅದ್ರಲ್ಲಿ ಹೋಗಿ ಉಳಿದಿರತಕ್ಕಂಥದ್ದು 18 ಜನ ಇದೀವಿ. 18 ಜನಕ್ಕೂ ಪರ್ಯಾಯವಾಗಿ ಬದ್ಲಿ ಜಾಗ ಕೊಡ್ಲಿ, ಒಬ್ಬರಿಗೆ ಉದ್ಯೋಗ ಕೊಡ್ಲಿ ಓದಿರ್ತಕ್ಕಂಥವ್ರಿಗೆ. ಇದು ನಮ್ ಡಿಮ್ಯಾಂಡ್. ಹಾಸನದ ಬೋನಹಳ್ಳಿ ವಿಮಾನ ನಿಲ್ದಾಣಕ್ಕೆ ಏನು KDB ಅವರು ಭೂಮಿಯನ್ನ ಅಕ್ವಿಸೇಷನ್ ಮಾಡ್ತಾ ಇದ್ದಾರೆ. ಆ ಭೂ ಸ್ವಾಧೀನದಲ್ಲಿ ಲಕ್ಷ್ಮೀಸಾಗರ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಸರ್ವೆ ನಂಬರ್ 35ರಲ್ಲಿ 26 ಕುಟುಂಬದ ಭೂಮಿಯನ್ನ ಅವರು ಸ್ವಾಧೀನ ಮಾಡಿದ್ದಾರೆ. ಅದಕ್ಕೆ ಈ ಹಿಂದೆ ಸುಮಾರು 10 ಕುಂಟೆಗಳಿಗೆ ಮಾತ್ರ ಪರಿಹಾರ ಕೊಟ್ಟಿದ್ರು. ಇನ್ನು ಉಳಿದಂತ ಭೂಮಿಗೆ ಪರಿಹಾರ ಕೊಟ್ಟಿಲ್ಲ. ನಾವು ಕೇಳ್ತಾ ಇರೋದು ಇಷ್ಟೇ ಸಿಂಪಲ್ ಆಗಿ ಏನಂತ ಹೇಳಿದ್ರೆ, ನಮ್ಮ ಹತ್ರ ಯಾವ ಭೂಮಿಯನ್ನ ನೀವು ಸ್ವಾಧೀನ ಪಡಿಸ್ಕೊಳ್ತೀರಿ ವಿಮಾನ ನಿಲ್ದಾಣಕ್ಕೆ ಅಂತ, ಅದಕ್ಕೆ ಇವತ್ತಿನ ಮಾರುಕಟ್ಟೆ ದರದಲ್ಲಿ ಸೂಕ್ತವಾಗಿರ್ತಕ್ಕಂಥ ಪರಿಹಾರವನ್ನು ಕೊಡಿ. ಆ ಪರಿಹಾರ ಕೊಟ್ಟರೆ ವಿಮಾನ ನಿಲ್ದಾಣಕ್ಕೆ ನಾವು ಕೆಲಸಕ್ಕೆ ಯಾವುದೇ ಅಡ್ಡಿಪಡಿಸಲ್ಲ. ಅದು ಪರಿಹಾರ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾವೀಗ ಕಾಂಪೌಂಡ್ ಹಾಕೋದು ನಿಲ್ಸಿದೀವಿ, ಅದನ್ನ ಮುಂದುವರಿಸ್ತೀವಿ. ಮತ್ತೆ ಇದರಲ್ಲಿ KDB ಅವರು ಅದರ ಅಧಿಕಾರಿಗಳು ಇಡೀ ಭೂಮಿಯಲ್ಲಿ ಸುಳ್ಳು ಮಾಹಿತಿಗಳನ್ನ ಕೊಡೋದ್ರ ಮೂಲಕ ಇದು ಸರ್ಕಾರಿ ಭೂಮಿ, ಇದು ರೈತರ ಭೂಮಿ ಅಲ್ಲ, ಪಹಣಿಯಲ್ಲಿ ಇವತ್ತಿಗೂ ಕೂಡ ರೈತರ ಹೆಸರು ಬರ್ತಾ ಇದೆ, ರೈತರು ಅಲ್ಲಿ ಸ್ವಾಧೀನದಲ್ಲಿದ್ದಾರೆ. ಇಷ್ಟೆಲ್ಲ ಆದಾಗ್ಯೂ ಕೂಡ ನೀವು ಮಾಡಲ್ಲ ಅಂತ ಹೇಳಿದ್ರೆ ನಾವು ಕೇಳ್ತಾ ಇದ್ದೀವಿ. ಅಂದ್ರೆ ಸರ್ವೆ ನಂಬರ್ 35ರಲ್ಲಿ ನೀವು ಸಂಪೂರ್ಣ ಇಡೀ ಸರ್ವೆ ನಂಬರ್ ಜಾಗವನ್ನ ದುರಸ್ತ್ ಮಾಡಿ. ಅವಾಗ ಗೊತ್ತಾಗತ್ತಾ ಯಾವ ಭೂಮಿ ಎಷ್ಟರಲ್ಲಿದೆ, KDB ಅವ್ರ ಹತ್ರ ಎಷ್ಟಿದೆ, ರೈತರ ಹತ್ರ ಎಷ್ಟಿದೆ ಅಂತ. ಈಗ ಅದು ಅಲ್ಲಿ 26 ಕುಟುಂಬಗಳಿಗೂ ಅನ್ಯಾಯ ಆಗಿದೆ. 95ನೇ ಇಸ್ವಿಯಲ್ಲಿ ಒಬ್ಬರಿಗೆ 2 ಕುಂಟೆ, 3 ಕುಂಟೆ, 5 ಕುಂಟೆ ಅಂದ್ರೆ ಅದೆಲ್ಲ ಬಾರ್ಡಲ್ ಬರ್ತದೆ, ಅಷ್ಟು ಹೋಗಿದೆ. ಇನ್ನು ಉಳಿದಂತ 10 ಕುಂಟೆ, 15 ಕುಂಟೆ ಜಾಗಗಳು ಉಳಿದಿದಾವೆ. ಆ ಉಳಿದಿರ್ತಕ್ಕಂಥ ಜಾಗಕ್ಕೆ ನೀವು ಅಕ್ವಿಸೇಷನ್ ಏನ್ ಮಾಡಕ್ ಹೊರಟಿದ್ದೀರಿ, ಅದಕ್ಕೆ ಪರಿಹಾರ ಕೊಡಿ ಅಂತ ನಾವು ಒತ್ತಾಯಿಸ್ತಾ ಇರೋದು. ಈಗ ಜಿಲ್ಲಾಡಳಿತದವರು ಏನ್ ಹೇಳ್ತಾರೆ, ನಮಗೆ ಏರ್ಪೋರ್ಟ್ ಮುಖ್ಯ, ಮೊದ್ಲು ಏರ್ಪೋರ್ಟ್ ಆಗ್ಲಿ, ಕೆಲಸಕ್ಕೆ ಅಡ್ಡಿಪಡಿಸ್ಬಿಡಿ ಅಂತ. ರೈತರು ಭೂಮಿ ಕಳ್ಕೊಂಡು ಅನ್ಯಾಯ ಮಾಡ್ಕೊಂಡು ನಾವು ಏರ್ಪೋರ್ಟ್ ಮಾಡಕ್ ಅವಕಾಶ ಮಾಡ್ಕೊಡಲ್ಲ. ಫಸ್ಟ್ ನೀವು ಪರಿಹಾರ ಕೊಡಿ, ಆಮೇಲೆ ಬೇಕಾದ್ರೆ ಏರ್ಪೋರ್ಟ್ ಮಾಡ್ಕೊಳ್ಳಿ, ನಮ್ಗೆ ಯಾವ ಸಮಸ್ಯೆ ಇಲ್ಲ. ಹಾಗಾಗಿ ಮೊದಲು ರೈತರಿಗೆ ಪರಿಹಾರ, ಆ ಪರಿಹಾರದ ನಂತರ ಉಳಿದಿದ್ದ ಜಾಗ. ಹಾಸನ ನಗರದಲ್ಲಿ ಒಂದು ಕಡೆ ಹಾಸನ ನಗರದ ಬೋನಹಳ್ಳಿಯಲ್ಲಿ ಏರ್ಪೋರ್ಟ್ ನಿರ್ಮಾಣಕ್ಕೆ ಒಂದೆಡೆ ಸರ್ಕಾರ ಜಾಗವನ್ನು ಈಗಾಗಲೇ ಸ್ವಾಧೀನವನ್ನು ಪಡೆದು ಅಲ್ಲಿ ಏರ್ಪೋರ್ಟ್ ನಿರ್ಮಾಣಕ್ಕೆ ಕಾಮಗಾರಿ ನಡೆಯುವ ಹಂತ ಒಂದು ಕಡೆ ಆದರೆ ಆ ಏರ್ಪೋರ್ಟ್ನಲ್ಲೇ ಲಕ್ಷ್ಮೀಸಾಗರ ಗ್ರಾಮದಲ್ಲಿ ಸರ್ಕಾರ ಏನು ಸರ್ವೆ ನಂಬರ್ 35ರಲ್ಲೂ ರೈತರು ಸ್ವಾಧೀನದಲ್ಲಿರುವ ಭೂಮಿಯನ್ನು ಪಡೆದು ದಬ್ಬಾಳಿಕೆಯಿಂದ ನಮ್ಮ ಭೂಮಿಯನ್ನು ಪಡೆದು ಏರ್ಪೋರ್ಟ್ ನಿರ್ಮಾಣಕ್ಕೆ ಮುಂದಾಗಿದೆ ಅಂತ ಹೇಳಿ ಈಗಾಗಲೇ ಅಲ್ಲಿನ ರೈತರು ಗ್ರಾಮಸ್ಥರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಇಲ್ಲಿಗೆ ಪ್ರಾಂತ ರೈತ ಸಂಘದ ಏನು ಹೋರಾಟಗಾರರು ಕೂಡ ಆ ಒಂದು ಇವರ ಹೋರಾಟಕ್ಕೆ ಕೈ ಜೋಡಿಸಿದ್ದಾರೆ. ಒಟ್ಟಿನಲ್ಲಿ ಈ ಒಂದು ಏನು ನಮ್ಮ ಭೂಮಿಗೆ ಸರಿಯಾದ ಒಂದು ರೀತಿಯ ಕಾನೂನುಬದ್ಧವಾಗಿ ಏನು ಭೂಮಿಯನ್ನು ಪಡೆದುಕೊಳ್ಬೇಕು ಅಥವಾ ನ್ಯಾಯ ಸಿಗಬೇಕು ಅಂತ ಹಾಸನ ಜಿಲ್ಲಾಧಿಕಾರಿ ಮುಂದೆ ಹೋರಾಟವನ್ನು ಮುಂದುವರಿಸತಕ್ಕಂಥದ್ದು. ಪುಷ್ಪಾಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಸರ್, ಹಿಂದೆ ಪರಿಹಾರ ಕೊಟ್ಟಿದ್ರು 97ನೇ ಇಸ್ವಿನಲ್ಲಿ. ಆದ್ರೆ ಆ ಪರಿಹಾರ ಯಾರಿಗೆ ಹೋಗಿದೆ ಅಂತಂದ್ರೆ ರೈತರಿಗೆ ಕೊಟ್ಟಿದ್ದಾರೆ. ಆದ್ರೆ ಅವಾಗ ಎಷ್ಟು ಕೊಟ್ಟಿದ್ದಾರೆ? 1 ಕುಂಟೆ, ಅರ್ಧ ಕುಂಟೆ, 2 ಕುಂಟೆ, 3 ಕುಂಟೆ ಈ ತರದ್ದು ಕೊಟ್ಟಿದ್ದಾರೆ. ಇನ್ನು ಉಳಿದಂತ ಜಾಗ ನಮ್ದು ಇರ್ಲೇಬೇಕಲ್ಲ. ನಾವು ಪ್ರೈವೇಟ್ ಸರ್ವೆ ಮಾಡಿಸಿದಾಗ ಜಾಗ ನಮ್ದು ಅಲ್ಲೇ ಇದೆ. ಇವ್ರು ನೋಡಿದ್ರೆ ಜಾಗ ಇಲ್ಲ ಅಂತ ಹೇಳ್ತಾರೆ. ಜಾಗ ಎಲ್ಲೋಯ್ತು ಹಂಗಾದ್ರೆ? ಯಾರಿಗೆ ಕೊಡಕ್ ನೋಡ್ತಾ ಇದಾರೆ ಇವರು? ಪೊಸಿಷನ್ ನಾವೇ ಇದೀವಿ. ನಾವು ನಮ್ಮ ಜಾಗದಲ್ಲಿ ನಾವು ರಾಗಿ ಬೆಳೀತಾ ಇದೀವಿ, ಜೋಳ ಬೆಳೀತಾ ಇದೀವಿ, ಎಲ್ಲ ಬೆಳ್ಕೊಂಡು ನಾವು ಇವತ್ತಿಗೂ ಕೃಷಿ ಜಮೀನಲ್ಲಿ ಇದೀವಿ. ಆದ್ರೆ ಇವ್ರು ಹೇಳ್ತಾರೆ ನಾವು ಗೂಗಲ್ ಮ್ಯಾಪ್ ಅಲ್ಲಿ ತೆಗೆದು ನೋಡ್ತೀವಿ,
ನೀವಿದ್ದೀರಾ ಇಲ್ವಾ ಅಂತೇಳಿ ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ ಸರ್? ಆ ಜಾಗ 10 ಕುಂಟೆ ಉಳಿಸ್ಕೊಂಡು ಯಾರಿಗೆ ಕೊಡ್ತಾ ಇದ್ದಾರೆ? ಆ ಪ್ರಶ್ನೆ ಇವ್ರು ಹೇಳ್ಬೇಕಲ್ಲ, ನಮ್ಗೆ ಉತ್ತರ ಕೊಡ್ಬೇಕಲ್ಲ. ಇಲ್ಲ ಆ ಜಾಗ ನಮಗೆ ಬೇಡ ಅಂತಂದ್ರೆ ನೆಕ್ಸ್ಟ್ ಪರ್ಯಾಯ ಇವಾಗ 8 ಎಕರೆ ಜಾಗ ಇದೆ 35ನೇ ಸರ್ವೆ ನಂಬರ್ ಅಲ್ಲಿ. ಆ 8 ಎಕರೆ ಪರಿಹಾರವಾಗಿ ಜಾಗ ಕೊಡಿ ಅಷ್ಟು ಜನಕ್ಕೂ. ಇದು ನಮ್ ಡಿಮ್ಯಾಂಡ್. 26 ಜನ ಇದೀವಿ ಸರ್, ಅದ್ರಲ್ಲಿ ಹೋಗಿ ಉಳಿದಿರತಕ್ಕಂಥದ್ದು 18 ಜನ ಇದೀವಿ. 18 ಜನಕ್ಕೂ ಪರ್ಯಾಯವಾಗಿ ಬದ್ಲಿ ಜಾಗ ಕೊಡ್ಲಿ, ಒಬ್ಬರಿಗೆ ಉದ್ಯೋಗ ಕೊಡ್ಲಿ ಓದಿರ್ತಕ್ಕಂಥವ್ರಿಗೆ. ಇದು ನಮ್ ಡಿಮ್ಯಾಂಡ್. ಹಾಸನದ ಬೂನಹಳ್ಳಿ ವಿಮಾನ ನಿಲ್ದಾಣಕ್ಕೆ ಏನು KDB ಅವರು ಭೂಮಿಯನ್ನ ಅಕ್ವಿಸೇಷನ್ ಮಾಡ್ತಾ ಇದ್ದಾರೆ. ಆ ಭೂ ಸ್ವಾಧೀನದಲ್ಲಿ ಲಕ್ಷ್ಮೀ ಸಾಗರ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಸರ್ವೆ ನಂಬರ್ 35ರಲ್ಲಿ 26 ಕುಟುಂಬದ ಭೂಮಿಯನ್ನ ಅವರು ಸ್ವಾಧೀನ ಮಾಡಿದ್ದಾರೆ. ಅದಕ್ಕೆ ಈ ಹಿಂದೆ ಸುಮಾರು 10 ಕುಂಟೆಗಳಿಗೆ ಮಾತ್ರ ಪರಿಹಾರ ಕೊಟ್ಟಿದ್ರು, ಇನ್ನು ಉಳಿದಂತ ಭೂಮಿಗೆ ಪರಿಹಾರ ಕೊಟ್ಟಿಲ್ಲ. ನಾವು ಕೇಳ್ತಾ ಇರೋದು ಇಷ್ಟೇ ಸಿಂಪಲ್ ಆಗಿ, ಏನಂತ ಹೇಳಿದ್ರೆ ನಮ್ಮ ಹತ್ರ ಯಾವ ಭೂಮಿಯನ್ನ ನೀವು ಸ್ವಾಧೀನ ಪಡಿಸ್ಕೊಳ್ತೀರಿ ವಿಮಾನ ನಿಲ್ದಾಣಕ್ಕೆ ಅಂತ, ಅದಕ್ಕೆ ಇವತ್ತಿನ ಮಾರುಕಟ್ಟೆ ದರದಲ್ಲಿ ಸೂಕ್ತವಾಗಿರ್ತಕ್ಕಂಥ ಪರಿಹಾರವನ್ನು ಕೊಡಿ. ಆ ಪರಿಹಾರ ಕೊಟ್ಟರೆ ವಿಮಾನ ನಿಲ್ದಾಣಕ್ಕೆ ನಾವು ಕೆಲಸಕ್ಕೆ ಯಾವುದೇ ಅಡ್ಡಿಪಡಿಸಲ್ಲ. ಅದೇ ಪರಿಹಾರ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾವೀಗ ಕಾಂಪೌಂಡ್ ಹಾಕೋದು ನಿಲ್ಸಿದೀವಿ, ಅದನ್ನ ಮುಂದುವರಿಸ್ತೀವಿ. ಮತ್ತೆ ಇದರಲ್ಲಿ KDB ಅವರು ಅದರ ಅಧಿಕಾರಿಗಳು ಇಡೀ ಭೂಮಿಯಲ್ಲಿ ಸುಳ್ಳು ಮಾಹಿತಿಗಳನ್ನ ಕೊಡೋದ್ರ ಮೂಲಕ ಇದು ಸರ್ಕಾರಿ ಭೂಮಿ, ಇದು ರೈತರ ಭೂಮಿ ಅಲ್ಲ, ಪಹಣಿಯಲ್ಲಿ ಇವತ್ತಿಗೂ ಕೂಡ ರೈತರ ಹೆಸರು ಬರ್ತಾ ಇದೆ, ರೈತರು ಅಲ್ಲಿ ಸ್ವಾಧೀನದಲ್ಲಿದ್ದಾರೆ. ಇಷ್ಟೆಲ್ಲ ಆದಾಗ್ಯೂ ಕೂಡ ನೀವು ಮಾಡಲ್ಲ ಅಂತ ಹೇಳಿದ್ರೆ ನಾವು ಕೇಳ್ತಾ ಇದ್ದೀವಿ. ಅಂದ್ರೆ ಸರ್ವೆ ನಂಬರ್ 35ರಲ್ಲಿ ನೀವು ಸಂಪೂರ್ಣ ಇಡೀ ಸರ್ವೆ ನಂಬರ್ ಜಾಗವನ್ನ ದುರಸ್ತ್ ಮಾಡಿ, ಅವಾಗ ಗೊತ್ತಾಗತ್ತಾ ಯಾವ ಭೂಮಿ ಎಷ್ಟರಲ್ಲಿದೆ, KDB ಅವ್ರ ಹತ್ರ ಎಷ್ಟಿದೆ, ರೈತರ ಹತ್ರ ಎಷ್ಟಿದೆ ಅಂತ. ಈಗ ಅದು ಅಲ್ಲಿ 26 ಕುಟುಂಬಗಳಿಗೂ ಅನ್ಯಾಯ ಆಗಿದೆ. 95ನೇ ಇಸ್ವಿಯಲ್ಲಿ ಒಬ್ಬರಿಗೆ 2 ಕುಂಟೆ 3 ಕುಂಟೆ 5 ಕುಂಟೆ ಅಂದ್ರೆ ಅದೆಲ್ಲ ಬಾರ್ಡಲ್ ಬರ್ತದೆ, ಅಷ್ಟು ಹೋಗಿದೆ. ಇನ್ನು ಉಳಿದಂತ 10 ಕುಂಟೆ 15 ಕುಂಟೆ ಜಾಗಗಳು ಉಳಿದಿದಾವೆ. ಆ ಉಳಿದಿರ್ತಕ್ಕಂಥ ಜಾಗಕ್ಕೆ ನೀವು ಅಕ್ವಿಸೇಷನ್ ಏನ್ ಮಾಡಕ್ ಹೊರಟಿದ್ದೀರಿ, ಅದಕ್ಕೆ ಪರಿಹಾರ ಕೊಡಿ ಅಂತ ನಾವು ಒತ್ತಾಯಿಸ್ತಾ ಇರೋದು. ಈಗ ಜಿಲ್ಲಾಡಳಿತದವರು ಏನ್ ಹೇಳ್ತಾರೆ, ನಮಗೆ ಏರ್ಪೋರ್ಟ್ ಮುಖ್ಯ, ಮೊದ್ಲು ಏರ್ಪೋರ್ಟ್ ಆಗ್ಲಿ ಕೆಲಸಕ್ಕೆ ಅಡ್ಡಿಪಡಿಸ್ಬಿಡಿ ಅಂತ. ರೈತರು ಭೂಮಿ ಕಳ್ಕೊಂಡು ಅನ್ಯಾಯ ಮಾಡ್ಕೊಂಡು ನಾವು ಏರ್ಪೋರ್ಟ್ ಮಾಡಕ್ ಅವಕಾಶ ಮಾಡ್ಕೊಡಲ್ಲ. ಫಸ್ಟ್ ನೀವು ಪರಿಹಾರ ಕೊಡಿ, ಆಮೇಲೆ ಬೇಕಾದ್ರೆ ಏರ್ಪೋರ್ಟ್ ಮಾಡ್ಕೊಳ್ಳಿ, ನಮ್ಗೆ ಯಾವ ಸಮಸ್ಯೆ ಇಲ್ಲ. ಹಾಗಾಗಿ ಮೊದಲು ರೈತರಿಗೆ ಪರಿಹಾರ, ಆ ಪರಿಹಾರದ ನಂತರ ಉಳಿದಿದ್ದ ಜಾಗ. ಹಾಸನ ನಗರದಲ್ಲಿ ಒಂದು ಕಡೆ ಹಾಸನ ನಗರದ ಬೋನಹಳ್ಳಿಯಲ್ಲಿ ಏರ್ಪೋರ್ಟ್ ನಿರ್ಮಾಣಕ್ಕೆ ಒಂದೆಡೆ ಸರ್ಕಾರ ಜಾಗವನ್ನ ಈಗಾಗಲೇ ಸ್ವಾಧೀನವನ್ನ ಪಡೆದು ಅಲ್ಲಿ ಏರ್ಪೋರ್ಟ್ ನಿರ್ಮಾಣಕ್ಕೆ ಕಾಮಗಾರಿ ನಡೆಯುವ ಹಂತ ಒಂದು ಕಡೆ ಆದರೆ, ಆ ಏರ್ಪೋರ್ಟ್ನಲ್ಲೇ ಲಕ್ಷ್ಮೀ ಸಾಗರ ಗ್ರಾಮದಲ್ಲಿ ಸರ್ಕಾರ ಏನು ಸರ್ವೆ ನಂಬರ್ 35ರಲ್ಲೂ ರೈತರು ಸ್ವಾಧೀನದಲ್ಲಿರುವ ಭೂಮಿಯನ್ನು ಪಡೆದು ದಬ್ಬಾಳಿಕೆಯಿಂದ ನಮ್ಮ ಭೂಮಿಯನ್ನು ಪಡೆದು ಏರ್ಪೋರ್ಟ್ ನಿರ್ಮಾಣಕ್ಕೆ ಮುಂದಾಗಿದೆ ಅಂತ ಹೇಳಿ ಈಗಾಗಲೇ ಅಲ್ಲಿನ ರೈತರು ಗ್ರಾಮಸ್ಥರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಇಲ್ಲಿಗೆ ಪ್ರಾಂತ ರೈತ ಸಂಘದ ಏನು ಹೋರಾಟಗಾರರು ಕೂಡ ಆ ಒಂದು ಇವರ ಹೋರಾಟಕ್ಕೆ ಕೈ ಜೋಡಿಸಿದ್ದಾರೆ. ಒಟ್ಟಿನಲ್ಲಿ ಈ ಒಂದು ಏನು ನಮ್ಮ ಭೂಮಿಗೆ ಸರಿಯಾದ ಒಂದು ರೀತಿಯ ಕಾನೂನುಬದ್ಧವಾಗಿ ಏನು ಭೂಮಿಯನ್ನು ಪಡೆದುಕೊಳ್ಬೇಕು ಅಥವಾ ನ್ಯಾಯ ಸಿಗಬೇಕು ಅಂತ ಹಾಸನ ಜಿಲ್ಲಾಧಿಕಾರಿ ಮುಂದೆ ಹೋರಾಟವನ್ನು ಮುಂದುವರಿಸತಕ್ಕಂಥದ್ದು. ಪುಷ್ಪಾಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಸರ್, ಹಿಂದೆ ಪರಿಹಾರ ಕೊಟ್ಟಿದ್ರು 97ನೇ ಇಸ್ವಿನಲ್ಲಿ. ಆದ್ರೆ ಆ ಪರಿಹಾರ ಯಾರಿಗೆ ಹೋಗಿದೆ ಅಂತಂದ್ರೆ ರೈತರಿಗೆ ಕೊಟ್ಟಿದ್ದಾರೆ. ಆದ್ರೆ ಅವಾಗ ಎಷ್ಟು ಕೊಟ್ಟಿದ್ದಾರೆ? 1 ಕುಂಟೆ, ಅರ್ಧ ಕುಂಟೆ, 2 ಕುಂಟೆ, 3 ಕುಂಟೆ ಈ ತರದ್ದು ಕೊಟ್ಟಿದ್ದಾರೆ. ಇನ್ನು ಉಳಿದಂತ ಜಾಗ ನಮ್ದು ಇರ್ಲೇಬೇಕಲ್ಲ. ನಾವು ಪ್ರೈವೇಟ್ ಸರ್ವೆ ಮಾಡಿಸಿದಾಗ ಜಾಗ ನಮ್ದು ಅಲ್ಲೇ ಇದೆ, ಇವ್ರು ನೋಡಿದ್ರೆ ಜಾಗ ಇಲ್ಲ ಅಂತ ಹೇಳ್ತಾರೆ. ಜಾಗ ಎಲ್ಲೋಯ್ತು ಹಂಗಾದ್ರೆ? ಯಾರಿಗೆ ಕೊಡಕ್ ನೋಡ್ತಾ ಇದಾರೆ ಇವರು? ಪೊಸಿಷನ್ ನಾವೇ ಇದೀವಿ. ನಾವು ನಮ್ಮ ಜಾಗದಲ್ಲಿ ನಾವು ರಾಗಿ ಬೆಳೀತಾ ಇದೀವಿ, ಜೋಳ ಬೆಳೀತಾ ಇದೀವಿ, ಎಲ್ಲ ಬೆಳ್ಕೊಂಡು ನಾವು ಇವತ್ತಿಗೂ ಕೃಷಿ ಜಮೀನಲ್ಲಿ ಇದೀವಿ. ಆದ್ರೆ ಇವ್ರು ಹೇಳ್ತಾರೆ ನಾವು ಗೂಗಲ್ ಮ್ಯಾಪ್ ಅಲ್ಲಿ ತೆಗೆದು ನೋಡ್ತೀವಿ, ನೀವಿದ್ದೀರಾ ಇಲ್ವಾ ಅಂತೇಳಿ. ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ ಸರ್? ಆ ಜಾಗ 10 ಕುಂಟೆ ಉಳಿಸ್ಕೊಂಡು ಯಾರಿಗೆ ಕೊಡ್ತಾ ಇದ್ದಾರೆ? ಆ ಪ್ರಶ್ನೆ ಇವ್ರು ಹೇಳ್ಬೇಕಲ್ಲ, ನಮ್ಗೆ ಉತ್ತರ ಕೊಡ್ಬೇಕಲ್ಲ. ಇಲ್ಲ ಆ ಜಾಗ ನಮಗೆ ಬೇಡ ಅಂತಂದ್ರೆ ನೆಕ್ಸ್ಟ್ ಪರ್ಯಾಯ ಇವಾಗ 8 ಎಕರೆ ಜಾಗ ಇದೆ 35ನೇ ಸರ್ವೆ ನಂಬರ್ ಅಲ್ಲಿ. ಆ 8 ಎಕರೆ ಪರಿಹಾರವಾಗಿ ಜಾಗ ಕೊಡಿ ಅಷ್ಟು ಜನಕ್ಕೂ. ಇದು ನಮ್ ಡಿಮ್ಯಾಂಡ್. 26 ಜನ ಇದೀವಿ ಸರ್, ಅದ್ರಲ್ಲಿ ಹೋಗಿ ಉಳಿದಿರತಕ್ಕಂಥದ್ದು 18 ಜನ ಇದೀವಿ. 18 ಜನಕ್ಕೂ ಪರ್ಯಾಯವಾಗಿ ಬದ್ಲಿ ಜಾಗ ಕೊಡ್ಲಿ, ಒಬ್ಬರಿಗೆ ಉದ್ಯೋಗ ಕೊಡ್ಲಿ ಓದಿರ್ತಕ್ಕಂಥವ್ರಿಗೆ. ಇದು ನಮ್ ಡಿಮ್ಯಾಂಡ್. ಹಾಸನದ ಬೂನಹಳ್ಳಿ ವಿಮಾನ ನಿಲ್ದಾಣಕ್ಕೆ ಏನು KDB ಅವರು ಭೂಮಿಯನ್ನ ಅಕ್ವಿಸೇಷನ್ ಮಾಡ್ತಾ ಇದ್ದಾರೆ. ಆ ಭೂ ಸ್ವಾಧೀನದಲ್ಲಿ ಲಕ್ಷ್ಮೀ ಸಾಗರ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಸರ್ವೆ ನಂಬರ್ 35ರಲ್ಲಿ 26 ಕುಟುಂಬದ ಭೂಮಿಯನ್ನ ಅವರು ಸ್ವಾಧೀನ ಮಾಡಿದ್ದಾರೆ. ಅದಕ್ಕೆ ಈ ಹಿಂದೆ ಸುಮಾರು 10 ಕುಂಟೆಗಳಿಗೆ ಮಾತ್ರ ಪರಿಹಾರ ಕೊಟ್ಟಿದ್ರು, ಇನ್ನು ಉಳಿದಂತ ಭೂಮಿಗೆ ಪರಿಹಾರ ಕೊಟ್ಟಿಲ್ಲ. ನಾವು ಕೇಳ್ತಾ ಇರೋದು ಇಷ್ಟೇ ಸಿಂಪಲ್ ಆಗಿ, ಏನಂತ ಹೇಳಿದ್ರೆ ನಮ್ಮ ಹತ್ರ ಯಾವ ಭೂಮಿಯನ್ನ ನೀವು ಸ್ವಾಧೀನ ಪಡಿಸ್ಕೊಳ್ತೀರಿ ವಿಮಾನ ನಿಲ್ದಾಣಕ್ಕೆ ಅಂತ, ಅದಕ್ಕೆ ಇವತ್ತಿನ ಮಾರುಕಟ್ಟೆ ದರದಲ್ಲಿ ಸೂಕ್ತವಾಗಿರ್ತಕ್ಕಂಥ ಪರಿಹಾರವನ್ನು ಕೊಡಿ. ಆ ಪರಿಹಾರ ಕೊಟ್ಟರೆ ವಿಮಾನ ನಿಲ್ದಾಣಕ್ಕೆ ನಾವು ಕೆಲಸಕ್ಕೆ ಯಾವುದೇ ಅಡ್ಡಿಪಡಿಸಲ್ಲ. ಅದೇ ಪರಿಹಾರ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾವೀಗ ಕಾಂಪೌಂಡ್ ಹಾಕೋದು ನಿಲ್ಸಿದೀವಿ, ಅದನ್ನ ಮುಂದುವರಿಸ್ತೀವಿ. ಮತ್ತೆ ಇದರಲ್ಲಿ KDB ಅವರು ಅದರ ಅಧಿಕಾರಿಗಳು ಇಡೀ ಭೂಮಿಯಲ್ಲಿ ಸುಳ್ಳು ಮಾಹಿತಿಗಳನ್ನ ಕೊಡೋದ್ರ ಮೂಲಕ ಇದು ಸರ್ಕಾರಿ ಭೂಮಿ, ಇದು ರೈತರ ಭೂಮಿ ಅಲ್ಲ, ಪಹಣಿಯಲ್ಲಿ ಇವತ್ತಿಗೂ ಕೂಡ ರೈತರ ಹೆಸರು ಬರ್ತಾ ಇದೆ, ರೈತರು ಅಲ್ಲಿ ಸ್ವಾಧೀನದಲ್ಲಿದ್ದಾರೆ. ಇಷ್ಟೆಲ್ಲ ಆದಾಗ್ಯೂ ಕೂಡ ನೀವು ಮಾಡಲ್ಲ ಅಂತ ಹೇಳಿದ್ರೆ ನಾವು ಕೇಳ್ತಾ ಇದ್ದೀವಿ. ಅಂದ್ರೆ ಸರ್ವೆ ನಂಬರ್ 35ರಲ್ಲಿ ನೀವು ಸಂಪೂರ್ಣ ಇಡೀ ಸರ್ವೆ ನಂಬರ್ ಜಾಗವನ್ನ ದುರಸ್ತ್ ಮಾಡಿ, ಅವಾಗ ಗೊತ್ತಾಗತ್ತಾ ಯಾವ ಭೂಮಿ ಎಷ್ಟರಲ್ಲಿದೆ, KDB ಅವ್ರ ಹತ್ರ ಎಷ್ಟಿದೆ, ರೈತರ ಹತ್ರ ಎಷ್ಟಿದೆ ಅಂತ.
ಈಗ ಅದು ಎಷ್ಟು ಜನ ರೈತರಿಗೆ ಅಲ್ಲಿ 26 ಕುಟುಂಬಗಳಿಗೂ ಅನ್ಯಾಯ ಆಗಿದೆ. 95ನೇ ಇಸ್ವಿಯಲ್ಲಿ ಒಬ್ಬರಿಗೆ 2 ಕುಂಟೆ 3 ಕುಂಟೆ 5 ಕುಂಟೆ ಅಂದ್ರೆ ಅದೆಲ್ಲ ಬಾರ್ಡಲ್ ಬರ್ತದೆ, ಅಷ್ಟು ಹೋಗಿದೆ. ಇನ್ನು ಉಳಿದಂತ 10 ಕುಂಟೆ 15 ಕುಂಟೆ ಜಾಗಗಳು ಉಳಿದಿದಾವೆ. ಆ ಉಳಿದಿರ್ತಕ್ಕಂಥ ಜಾಗಕ್ಕೆ ನೀವು ಅಕ್ವಿಸೇಷನ್ ಏನ್ ಮಾಡಕ್ ಹೊರಟಿದ್ರಿ, ಅದಕ್ಕೆ ಪರಿಹಾರ ಕೊಡಿ ಅಂತ ನಾವು ಒತ್ತಾಯಿಸ್ತಾ ಇರೋದು. ಈಗ ಜಿಲ್ಲಾಡಳಿತದವರು ಏನ್ ಹೇಳ್ತಾರೆ, ನಮಗೆ ಏರ್ಪೋರ್ಟ್ ಮುಖ್ಯ, ಮೊದ್ಲು ಏರ್ಪೋರ್ಟ್ ಆಗ್ಲಿ, ಕೆಲಸಕ್ಕೆ ಅಡ್ಡಿಪಡಿಸ್ಬಿಡಿ ಅಂತ. ರೈತರು ಭೂಮಿ ಕಳ್ಕೊಂಡು ಅನ್ಯಾಯ ಮಾಡ್ಕೊಂಡು ನಾವು ಏರ್ಪೋರ್ಟ್ ಮಾಡಕ್ ಅವಕಾಶ ಮಾಡ್ಕೊಡಲ್ಲ. ಫಸ್ಟ್ ನೀವು ಪರಿಹಾರ ಕೊಡಿ, ಆಮೇಲೆ ಬೇಕಾದ್ರೆ ಏರ್ಪೋರ್ಟ್ ಮಾಡ್ಕೊಳ್ಳಿ, ನಮ್ಗೆ ಯಾವ ಸಮಸ್ಯೆ ಇಲ್ಲ. ಹಾಗಾಗಿ ಮೊದಲು ರೈತರಿಗೆ ಪರಿಹಾರ, ಆ ಪರಿಹಾರದ ನಂತರ ಉಳಿದಿದ್ದ ಜಾಗ.